ಎಲ್ಲರಿಗೂ ನಮಸ್ಕಾರ. ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನಸಿನಲ್ಲಿ ಬಾಳೆಹಣ್ಣು ಕಾಣುವುದು ಸಾಮಾನ್ಯವಾದ ಕನಸಲ್ಲ. ನಮ್ಮ ಸಂಪ್ರದಾಯದಲ್ಲಿ ಬಾಳೆಹಣ್ಣನ್ನು ಶುಭ, ಸಮೃದ್ಧಿ, ಆರೋಗ್ಯ ಮತ್ತು ದೇವರ ಕೃಪೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣನ್ನು ಕಂಡರೆ ಇದು ತುಂಬಾನೇ ಒಂದು ಶುಭವಾದ ಕನಸು. ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು, ಹಣದ ಲಾಭ, ಕುಟುಂಬದಲ್ಲಿ ಸಂತೋಷ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗುವ ಸೂಚನೆಯನ್ನು ಈ ಕನಸು ನೀಡುತ್ತದೆ. ಹಾಗೆಯೇ ಕನಸಿನಲ್ಲಿ ಬಾಳೆಹಣ್ಣು ತಿನ್ನುತ್ತಿರುವಂತೆ ಕಂಡರೆ ಇದು ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಯಾವುದೋ ಒಂದು ಕೆಲಸ ಯಶಸ್ವಿಯಾಗುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಯಾರಾದರೂ ನಿಮಗೆ ಬಾಳೆಹಣ್ಣನ್ನು ಕೊಟ್ಟಂತೆ ಕನಸಿನಲ್ಲಿ ಕಂಡರೆ ಇದು ದೇವರ ಆಶೀರ್ವಾದ ಅಥವಾ ಒಳ್ಳೆಯ ವ್ಯಕ್ತಿಯ ಸಹಾಯ ಸಿಗುವ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರಲಿದೆ ಎಂಬುದರ ಸೂಚನೆಯನ್ನು ಕೂಡ ಈ ಕನಸು ನೀಡುತ್ತದೆ. ಹಾಗೆಯೇ ಕನಸಿನಲ್ಲಿ ಹಸಿ ಬಾಳೆಹಣ್ಣನ್ನು ಕಂಡರೆ ಇನ್ನೂ ಸ್ವಲ್ಪ ತಾಳ್ಮೆ ಇರಬೇಕು ಎಂಬುದರ ಸೂಚನೆಯಾಗಿದೆ. ನೀವು ಬಯಸುತ್ತಿರುವ ಕೆಲಸವೂ ಕೂಡ ಆಗಲಿದೆ, ಆದರೆ ಸರಿಯಾದ ಸಮಯಕ್ಕೆ ನೀವು ಕಾಯಬೇಕು ಎನ್ನುವುದರ ಸೂಚನೆಯನ್ನು ಈ ಕನಸು ನೀಡುತ್ತದೆ. ಒಂದು ವೇಳೆ ಕನಸಿನಲ್ಲಿ ಕೊಳೆತ ಬಾಳೆಹಣ್ಣನ್ನು ಕಂಡರೆ ಇದು ಎಚ್ಚರಿಕೆಯ ಕನಸಾಗಿದೆ. ಆತುರದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಾರದು. ಹಾಗೆಯೇ ಹಣದ ವ್ಯವಹಾರ ಮತ್ತು ನಂಬಿಕೆ ಇಡುವ ವಿಷಯಗಳಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಎಂಬುದರ ಸೂಚನೆಯನ್ನು ಕೂಡ ಈ ಕನಸು ಕೊಡುತ್ತದೆ. ಹಾಗೆಯೇ ಕನಸಿನಲ್ಲಿ ತುಂಬಾ ಬಾಳೆಹಣ್ಣುಗಳನ್ನು ಕಂಡರೆ ಇದು ಸಮೃದ್ಧಿ, ಅಭಿವೃದ್ಧಿ ಮತ್ತು ಶುಭ ಸುದ್ದಿಗಳ ಸಂಕೇತವಾಗಿದೆ. ನಿಮ್ಮ ಕುಟುಂಬದಲ್ಲಿ ಸಂತೋಷದ ಘಟನೆ ನಡೆಯುವ ಸಾಧ್ಯತೆಯನ್ನು ಕೂಡ ಈ ಕನಸು ತಿಳಿಸುತ್ತದೆ. ಪುರಾಣದ ನಂಬಿಕೆಯ ಪ್ರಕಾರ ಬಾಳೆಗಿಡ ಮತ್ತು ಬಾಳೆಹಣ್ಣು ಶ್ರೀ ಮಹಾವಿಷ್ಣು ಹಾಗೂ ಶ್ರೀ ಮಹಾಲಕ್ಷ್ಮಿಯ ಕೃಪೆಯ ಸಂಕೇತವೆಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಕನಸು ಹೆಚ್ಚಿನ ಸಂದರ್ಭಗಳಲ್ಲಿ ಶುಭ ಫಲವನ್ನು ಸೂಚಿಸುತ್ತದೆ. ಇಂತಹ ಕನಸುಗಳ ನಿಜವಾದ ಅರ್ಥಗಳನ್ನು ತಿಳಿದುಕೊಳ್ಳಲು ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಕನಸನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.